ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ಮತ್ತು ಪ್ರೇಮ್ಜಿ ಫೌಂಡೇಶನ್ ಪ್ರತಿಷ್ಠಾನ ಈ ಇರುವುರ ನಡುವೆ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಒಪ್ಪಂದ ಏರ್ಪಟ್ಟಿದೆ. ಆ ಒಪ್ಪಂದದ ಪ್ರಕಾರ ಪ್ರೇಮ್ಜಿ ಪ್ರತಿಷ್ಠಾನದ ವತಿಯಿಂದ ಸುಮಾರು 1,500 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ 3 ವರ್ಷಗಳ ಅವಧಿಗೆ ನಾವು ಈಗಾಗಲೇ ವಾರದಲ್ಲಿ 2 ದಿನ ಮೊಟ್ಟೆಗಳನ್ನು ಕೊಡ್ತಾ ಇದ್ದೀವಿ. 1 ದಿನ ಇತ್ತು, ನಾವು ಬಂದ ಮೇಲೆ 2ನೇ ದಿನ ಕೂಡ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗ ಪ್ರೇಮ್ಜಿಯವರು ದೊಡ್ಡ ಮನಸ್ಸು ಮಾಡಿ ಉಳಿದ 4 ದಿನಗಳು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ, ಹೈಸ್ಕೂಲ್ನ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಮತ್ತು ಅನುದಾನಿತ ವಿದ್ಯಾರ್ಥಿಗಳಿಗೆ ಸುಮಾರು ಎಷ್ಟು 55 ಲಕ್ಷನ ಸುಮಾರು 55-56 ಲಕ್ಷ ವಿದ್ಯಾರ್ಥಿಗಳಿಗೆ ಉಳಿದ 4 ದಿನಗಳು ಕೂಡ 3 ವರ್ಷದ ಅವಧಿಗೆ ಪ್ರತಿ ದಿನ ಮೊಟ್ಟೆಯನ್ನು ವಿದ್ಯಾರ್ಥಿಗಳಿಗೆ ಅದಕ್ಕೆ ಒಪ್ಪಂದ ಆಗಿರ್ತಕ್ಕಂಥ. ನಾನು ಪ್ರೇಮ್ಜಿಯವರಿಗೆ, ಅವರ ಕುಟುಂಬ ವರ್ಗದವರಿಗೆ ಸರ್ಕಾರದ ವತಿಯಿಂದ ಮತ್ತು ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಪ್ರೇಮ್ಜಿಯವರು ಇಂಥ ಅನೇಕ ಜನಪರವಾದಂಥ ಕೆಲಸಗಳನ್ನು ಮಾಡಿದ್ದಾರೆ. ಅನೇಕ ದಾನ ಧರ್ಮಗಳನ್ನು ಮಾಡ್ತಾರೆ. ಅವರ ದೊಡ್ಡತನದಿಂದಾಗಿ ಅವರ ಮಕ್ಕಳಿಗೆ ಸಹಾಯ ಮಾಡಬೇಕು, ಮಕ್ಕಳು ಪೌಷ್ಟಿಕ ಆಹಾರವನ್ನು ಒದಗಿಸ್ಕೊಡ್ಬೇಕು, ಮಕ್ಕಳು ಆರೋಗ್ಯವಂತರಾಗಿರ್ಬೇಕು. ಯಾಕಂದ್ರೆ ಶಿಕ್ಷಣ ಗುಣಮಟ್ಟ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಗುಣಮಟ್ಟದ ಶಿಕ್ಷಣ ಸಿಗ್ಬೇಕಾದ್ರೆ ಆರೋಗ್ಯನೂ ಕೂಡ ಚೆನ್ನಾಗಿರ್ಬೇಕಾಗುತ್ತೆ. ಆ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಜ್ಞಾನ ವಿಕಾಸ ಆಗಲಿಕ್ಕೆ ಪೂರಕವಾಗಿರ್ತದೆ. ಪ್ರತಿ ಮಕ್ಕಳು ಕೂಡ ಯಾವುದೇ ಶ್ರೀಮಂತರ ಮಕ್ಕಳಿರಲಿ, ಬಡವರ ಮಕ್ಕಳಿರಲಿ, ಪರಿಶಿಷ್ಟ ಜಾತಿ ಮಕ್ಕಳಿರಲಿ, ಅಲ್ಪಸಂಖ್ಯಾತರ ಮಕ್ಕಳಿರಲಿ, ಹಿಂದುಳಿದ ಮಕ್ಕಳುಗಳಿರಲಿ, ಎಲ್ಲ ಮಕ್ಕಳಿಗೂ ಕೂಡ ಗುಣಮಟ್ಟದ ಸಮಾನವಾದಂತಹ ಶಿಕ್ಷಣ ಸಿಗಬೇಕು. ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ಶ್ರೀಮಂತರ ಮಕ್ಕಳು ಶಾಲೆಗೆ ಯೂನಿಫಾರ್ಮ್ ಮತ್ತು ಶೂ ಹಾಕಿ ಬರ್ತಾರೆ, ಬಡವ್ರ ಮಕ್ಕಳಿಗೆ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಬಡವ್ರ ಮಕ್ಕಳು ಕೂಡ
ಶೂ ಮತ್ತು ಸಾಕಿಟ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ, ಯಾಕಂದ್ರೆ ಅವರಲ್ಲಿ ಯಾವುದೇ ಭೇದ ಭಾವನೆ ಇರಬಾರ್ದು ಮಕ್ಕಳಲ್ಲಿ. ಜಾತಿ ಸೋಂಕು ಇರಬಾರ್ದು. ಅವರು ಜಾತ್ಯತೀತರಾಗಿ ಬೆಳೀತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಈ ಕಾರಣದಿಂದ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಕೂಡ ಮಾಡ್ತಾ ಇದೆ. ಇವತ್ತು ಅದರ ಮುಂದುವರಿದ ಭಾಗವಾಗಿ ಪ್ರೇಮ್ಜಿಯವರು 4 ದಿನ, ವಾರದಲ್ಲಿ 4 ದಿನ ಉಚಿತವಾಗಿ ಅವರ ಎಂಥದ್ದು ಪ್ರತಿಷ್ಠಾನ ಅದರ ವತಿಯಿಂದ 4 ದಿನ ಮೊಟ್ಟೆಗಳನ್ನು ಕೊಡ್ತಾರೆ. ನೀವೆಲ್ಲರೂ ಕೂಡ ಆರೋಗ್ಯವಂತರಾಗಬೇಕು. ಯಾಕಂದ್ರೆ ಕುವೆಂಪು ಒಂದು ಮಾತು ಹೇಳ್ತಾರೆ, ಹುಟ್ಟುವಾಗ ಎಲ್ಲರೂ ಕೂಡ ವಿಶ್ವಮಾನವರಾಗುತ್ತಾರೆ. ಹುಟ್ಟುವಾಗ ಬೆಳೀತಾ ಅಲ್ಪ ಮಾನವರಾಗ. ನಮ್ಮ ಸೊಸೈಟಿನಲ್ಲಿ ನಾವು ವಿಶ್ವಮಾನವರಾಗ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಹೊರತು ಯಾವ ಕಾರಣಕ್ಕೂ ಕೂಡ ಅಲ್ಪ ಮಾನವರಾಗಬಾರದು. ಇದು ಕುವೆಂಪು ಅವರು ಬಯಸಿದಂತೆ. ಆದ್ರಿಂದ ಜಾತ್ಯತೀತ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ನಾವೆಲ್ಲರೂ ಕೂಡ ಜಾತ್ಯತೀತ ವ್ಯಕ್ತಿಗಳಾಗ್ತಕ್ಕಂಥದ್ದು ಅತ್ಯಂತ ಅವಶ್ಯ. ನಾನು ಹಿಂದೆ ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡು, ಯಾಕಂದ್ರೆ ಬಹಳ ದಿನ ಅಪೌಷ್ಟಿಕತೆಯಿಂದ ನರಳ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ದೇನೆ. ಎಷ್ಟೋ ಮಕ್ಕಳು ಬೆಳಿಗ್ಗೆ ಉಪಹಾರ ಇಲ್ಲದೇನೆ ಶಾಲೆಗೆ ಬರ್ತಾರೆ, ಮಧ್ಯಾಹ್ನ ಊಟ ಇಲ್ಲದೇನೆ ಶಾಲೆಯಲ್ಲಿ ಇರ್ತಾರೆ. ಅದಕ್ಕೋಸ್ಕರ ನಾನು ಹಾಲನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ವಾರದಲ್ಲಿ 5 ದಿನ ಹಾಲು ಕೊಡಬೇಕು, ಮೊಟ್ಟೆ ಕೊಡಬೇಕಾದ ಕಾರ್ಯಕ್ರಮ. ಈಗ ಪ್ರೇಮ್ಜಿಯವರು ಇನ್ನು ಉಳಿದ 4 ದಿನನೂ ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ, 3 ವರ್ಷಗಳ ಅವಧಿ. ಸೊ ನಾನು ಎಲ್ಲ ಮಕ್ಕಳಲ್ಲಿ ಮನವಿ ಏನಪ್ಪಾ ಅಂತಂದ್ರೆ, ನೀವು ಇದನ್ನ ಸದುಪಯೋಗ ಮಾಡ್ಕೋಬೇಕು. ಜೊತೆಗೆ ನಿಮ್ಮ ಜ್ಞಾನ ವಿಕಾಸ ಆಗಬೇಕು. ಯಾವ ತರ ಜ್ಞಾನ ವಿಕಾಸ ಆಗಬೇಕು ಅಂತಂದ್ರೆ, ವೈಜ್ಞಾನಿಕವಾಗಿ ವೈಚಾರಿಕವಾಗಿ ವಿಕಾಸ ಆಗುತ್ತೆ. ವೈಜ್ಞಾನಿಕವಾಗಿ ವೈಚಾರಿಕವಾಗಿ ವಿಕಾಸ ಆಗುತ್ತೆ. ಆಗ ಮಾತ್ರ ಸಮಾಜದಲ್ಲಿ ನೀವು ಸಮಾಜಮುಖಿಯಾಗಿ ಬೆಳೀಲಿಕ್ಕೆ ಸಾಧ್ಯ.